ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾವು ಬೆಳಕು ಪಾಠದಲ್ಲಿರುವಂಥ ಮುಂದಿನ ಭಾಗವನ್ನು ಅಧ್ಯಯನ ಮಾಡೋಣ. ಹಾಗಾದರೆ ಈ ಪಾಠದಲ್ಲಿ ನಾವು ನಿಯಮಿತ ಮತ್ತು ಪ್ರಸರಣ ಪ್ರತಿಫಲನವನ್ನು ಅಧ್ಯಯನ ಮಾಡ್ತೀವಿ. ಹಾಗಾದರೆ ನಿಯಮಿತ ಮತ್ತು ಪ್ರಸರಣ ಪ್ರತಿಫಲನ ಅಂದರೆ ಏನು? ನಿಯಮಿತ ಅಂದರೆ ಯಾವುದೇ ವಸ್ತು ಪತನ ಕಿರಣ ಬಿದ್ದಾಗ ಪ್ರತಿಫಲಿತವಾಗುವಂತಹ ರೇಖೆಯು ಏನಾಗಿರ್ತದೆ ಅಂದರೆ ಪತನ ಕಿರಣಕ್ಕೆ ಪ್ರತಿಫಲಿತ ಕಿರಣವು ಸಮನಾಗಿತ್ತಂದ್ರೆ ಅದನ್ನು ನಾವು ನಿಯತ ಪ್ರತಿಫಲನ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇನ್ಸಿಡೆಂಟ್ ರೇ ಅಂದರೆ ಪತನ ಕಿರಣ. ಸೊ ಪತನ ಕಿರಣ, ಇಲ್ಲಿ ರಿಫ್ಲೆಕ್ಟೆಡ್ ರೇ ಅಂದರೆ ಪ್ರತಿಫಲನ ಕಿರಣ. ಸೊ ಪ್ರತಿಫಲನವಾಗಿರುವಂತಹ ಕಿರಣ ಕರೆಕ್ಟ್ ಆಗಿದ್ರೆ, ಎರಡೂ ಸಮನಾಗಿದ್ದರೆ ಸೊ ಇಂತಹವುಗಳನ್ನು ನಾವು ನಿಯತ ಪ್ರತಿಫಲನ ಅಂಥೇಳಿ ಕರಿತೀವಿ. ಅಂದರೆ ಪ್ರತಿಬಿಂಬದ ನಿಯಮಗಳನ್ನು ಅನುಸರಿಸುವ ಕನ್ನಡಿಯಂತಹ ನಯವಾದ ಮೇಲ್ಮೈಯಿಂದ ಪ್ರತಿಫಲನವನ್ನು ನಿಯಮಿತ ಪ್ರತಿಫಲನ ಎಂದು ಕರೆಯಲಾಗುತ್ತದೆ. ಅಂದರೆ ಕನ್ನಡಿಯಂತಹ ನಯವಾದ ಮೇಲ್ಮೈಯಿಂದ ಪ್ರತಿಫಲನವನ್ನು ನಿಯಮಿತ ಪ್ರತಿಫಲನ ಅಂಥೇಳಿ ಕರಿತೀವಿ. ಸೊ ಕನ್ನಡಿ ಅಂದರೆ ಹೇಗೆ? ನಾವಿಲ್ಲಿ ನಿಂತೀವಿ, ಇಲ್ಲಿ ಒಂದು ಮಿರರ್ ಅದ. ಸೊ ಇಲ್ಲಿ ನಾವು ನಿಂತೀವಂದರೆ ನಾವು ಈ ಕಡೆ ಬಲಗಡೆ ನಿಂತೀವಂದರೆ ಕನ್ನಡಿಯಲ್ಲಿ ನಾವು ಬಲಗಡೆನೇ ಕಾಣ್ತೀವಿ. ಅಂದರೆ ನಮ್ದು ಇಲ್ಲಿ ರೇ ಬಲಗಡೆ ಬಿಂತಪ್ಪ ಅಂದರೆ ರೇನು ರಿಫ್ಲೆಕ್ಟೆಡ್ ರೇನು ಏನಾಗ್ತದೆ, ಬಲಗಡೆನೇ ರಿಫ್ಲೆಕ್ಟ್ ಆಗ್ತದೆ. ಸೊ ಆ ಕಾರಣಕ್ಕಾಗಿ ಯಾವುದು ಕಡೆ ನಿಂತೀವಲ್ಲ ಅದೇ ಕಡೆ ರೇ ಸಮನಾಗಿರ್ತದೆ. ಸೊ ಪ್ರತಿಫಲನದ ನಿಯಮಗಳು ಏನಾಗಿರಬೇಕು? I=R ಆಗಿರಬೇಕು. ಹೌದಾ? ಇವೆರಡೂ ರೇಖೆಗಳು ಏನಾಗಿರಬೇಕು? ಸಮನಾಗಿರಬೇಕು. ಸೊ ಈ ಪ್ರತಿಫಲನ ನಿಯಮಗಳು ಇದು ನಿಯತ ಪ್ರತಿಫಲನ ಈ ನಿಯಮಗಳನ್ನು ಅನುಸರಿಸ್ತದೆ. ಸೊ ಈ ನಿಯಮಗಳನ್ನು ಒಳಗೊಂಡದ. ಆ ಕಾರಣಕ್ಕಾಗಿ ಇದನ್ನು ನಿಯಮಿತ ಪ್ರತಿಫಲನ ಅಂಥೇಳಿ ಕರಿತೀವಿ. ಇನ್ನಂತರ ಬರೋದು ಯಾವುದಪ್ಪ ಅಂದರೆ ಪ್ರಸರಣ ಪ್ರತಿಫಲನ. ಸೊ ಪ್ರಸರಣ ಪ್ರತಿಫಲನ ಅಂದರೆ ಏನು? ಪ್ರತಿಬಿಂಬದ ನಿಯಮಗಳನ್ನು ಅನುಸರಿಸದ ಅಕ್ರಮಗಳನ್ನು ಹೊಂದಿರುವ ಮೇಲ್ಮೈಯಲ್ಲಿ ಪ್ರತಿಫಲನವನ್ನು ಅನಿಯತ ಅಥವಾ ಪ್ರಸರಣ ಪ್ರತಿಫಲನ ಎಂದು ಕರೆಯಲಾಗುತ್ತದೆ. ಅಂದರೆ ನಿಯಮಿತ ಪ್ರತಿಫಲನಗಳನ್ನು ಒಳಗೊಂಡಿರೋಂಗಿಲ್ಲ. ಸೊ ಏನಾಗಿರ್ತಾವು? ಇಲ್ಲಿ ಸ್ಟೇಟ್ ಇರೋಂಗಿಲ್ಲ. ಸೊ ಇನ್ಸಿಡೆಂಟ್ ರೇ ಅಂದರೆ ಪತನ ಕಿರಣ. ಸೊ ಪತನ ಕಿರಣಕ್ಕೆ ಸಮನಾಗಿರುವಂಗಿಲ್ಲ ರಿಫ್ಲೆಕ್ಟೆಡ್ ರೇ ಅಂದರೆ ಪ್ರತಿಫಲನ ಕಿರಣ. ಸೊ ಸಮನಾಗಿರೋಂಗಿಲ್ಲ. ಸೊ ಅದು ಯಾವ ಕಡೆ ಬೇಕಾದರೂ ಅವು ರಿಫ್ಲೆಕ್ಟ್ ಆಗ್ತಿರ್ತಾವೆ. ಸೊ ಇಂತಹದಕ್ಕೆ ನಾವು ಪ್ರಸರಣ ಪ್ರತಿಫಲನ ಅಂಥೇಳಿ ಕರಿತೀವಿ. ಇನ್ನು ಸಮತಲ ಕನ್ನಡಿಯಲ್ಲಿ ಚಿತ್ರರಚನೆ. ಸಮತಲ ಕನ್ನಡಿ ಅಂದರೆ ನೀವು ಕನ್ನಡಿ ಮುಂದೆ ನಿಂತಾಗ ನಿಮ್ಮ ಕನ್ನಡಿಯಲ್ಲಿ ನೀವು ಬಲಗೈಯನ್ನು ಎತ್ತಿ ತೋರಿಸುತ್ತಾ ಇದ್ದರೆ ಆ ಬಲಗೈನೇ ಯಾಕೆ ತೋರಿಸ್ತದ? ಸೊ ಅಲ್ಲಿ ಹೆಂಗೆ ಪ್ರತಿಫಲನ ಮೂಡ್ತದ, ಅಲ್ಲಿ ಹೆಂಗೆ ಇಮೇಜ್ ನಮಗೆ ಫಾರ್ಮೇಷನ್ ಆಗ್ತದ ಅನ್ನೋದನ್ನು ತಿಳಿಯೋಣ. ಸಮತಲ ಕನ್ನಡಿಯಿಂದ ರೂಪುಗೊಂಡ ಚಿತ್ರವು ಯಾವಾಗಲೂ ವಾಸ್ತವ ನೆಟ್ಟಗೆ ಮತ್ತು ವಸ್ತು ಮತ್ತು ಚಿತ್ರ ಕನ್ನಡಿಯಿಂದ ಸಮನಾಗಿರುತ್ತದೆ. ಅಂದರೆ ಒಂದು ಸಮತಲವಾದ ಕನ್ನಡಿಯನ್ನು ತೆಗೆದುಕೊಂಡಾಗ ಅಲ್ಲಿರುವ ವಸ್ತು ಏನಾಗಿರ್ತದೆ, ಬಂದಿರುವಂಥ ವಸ್ತುವನ್ನು ತೋರಿಸಿದ ಮೇಲೆ ನಮಗೆ ವಾಪಸ್ ಪ್ರತಿಫಲನ ಮೂಡ್ತದಲ್ಲ. ಸೊ ಅದು ಯಾವಾಗ ಏನಾಗಿರ್ತದೆ? ವಾಸ್ತವವಾಗಿರ್ತದೆ, ನೆಟ್ಟಾಗಿರ್ತದೆ. ವಾಸ್ತವ ಅಂದರೆ ಏನಪ್ಪ ಅಂದರೆ ನಿಜವಾಗಿರ್ತದೆ. ಸೊ ಈಗ ನಾನು ನಿಂತೀನಿ, ಇಲ್ಲಿ ಕನ್ನಡಿ ಮುಂದದ, ಇಲ್ಲಿ ಕನ್ನಡಿ ಮುಂದೆ ನಾನು ನಿಂತೀನಿ ಅಂದ್ರೆ ಸೊ ನಂಗೆ ಇಮೇಜನು ನಾನು ನಿಂತಿದ್ದೇ ಮೂಡ್ತದೆ. ಸೊ ನಾನು ನಿಂತೀನಿ ಅಂದ್ರೆ ವಾಸ್ತವ. ಅದು ವಾಸ್ತವ ಅಂದರೆ ಏನು? ಅಲ್ಲಿ ಏನು ಸುಳ್ಳು ಇಮೇಜ್ ಮೂಡ್ತಾ ಇಲ್ಲ. ಸೊ ನಾನು ನಿಂತಿನಂದಮೇಲೆ ನಾನು ನಿಂತಿದ್ದೇ ಕಾಣ್ತೀನಿ ಅಂದಮೇಲೆ ಅಲ್ಲಿ ವಾಸ್ತವವಾಗಿರ್ತದೆ. ಇಮೇಜ್ ಅಂಥದ್ದು ಇರ್ತದೆ, ಚಿತ್ರ ವಾಸ್ತವವಾಗಿರ್ತದೆ. ನಂತರ ಸಮತಲ ಕನ್ನಡಿಯಲ್ಲಿ ರೂಪುಗೊಂಡ ಚಿತ್ರವು ಪಾರ್ಶ್ವ ವಿಲೋಮಕ್ಕೆ ಒಳಗಾಗುತ್ತದೆ. ಅಂದರೆ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಇಲ್ಲೇನದ ಒಂದು ಕನ್ನಡಿ ಅದ. ಕನ್ನಡಿ ಮುಂದೆ ಈ ಒಬ್ಬ ಮನುಷ್ಯ ನಿಂತಾನೆ. ಸೊ ಈ ಮನುಷ್ಯ ನಿಂತ ಮೇಲೆ ಸೊ ಈ ಕನ್ನಡಿಯಲ್ಲಿ ಈ ಮನುಷ್ಯನ ಕಣ್ಣುಗಳು ಇಲ್ಲಿ ಪಾರ್ಶ್ವಬಿಂಬದಲ್ಲಿ ಮೂಡ್ಯದ. ಸೊ ಇದು ಕನ್ನಡಿಯ ಹಿಂದಗಡೆ ನಿಂತ ಮೇಲೆ ನಿಮ್ಮದು ಇನ್ಸಿಡೆಂಟ್ ರೇ, ಇದು ಇನ್ಸಿಡೆಂಟ್ ರೇ ಅಂದರೆ ಪತನ ಕಿರಣ. ಸೊ ಇಲ್ಲಿ ನಿಂತೀರಿ, ಇಲ್ಲಿ ನಿಂತ ಮೇಲೆ ಅದು ರಿಫ್ಲೆಕ್ಟ್ ಆಗ್ಯದ್ರಿ. ರಿಫ್ಲೆಕ್ಟ್ ಅಂದರೆ ಪ್ರತಿಫಲನವಾಗ್ಯದ ಕಿರಣ. ಸೊ ಪ್ರತಿಫಲನ ಆದಮೇಲೆ ಅದು ಇಲ್ಲಿ ಪಾರ್ಶ್ವಕಿರಣವಾಗಿ ಹೊಮ್ಮೆದ. ಸೊ ಪಾರ್ಶ್ವಕಿರಣವಾಗಿ ಹೊಮ್ಮೆದ ಮೇಲೆ ಸೊ ನಿಮಗೇನು ಕಾಣಕತ್ತದ? ಈಗ ಕನ್ನಡಿ ಮುಂದೆ ನೀವು ನಿಂತೀರಿ ಅನ್ನೋದು ಕಾಣಕತ್ತದ. ಸೊ ಅಂದರೆ ಏನು? ಸಮತಲ ದರ್ಪಣದಲ್ಲಿ ಯಾವಾಗಲೂ ಚಿತ್ರ ವಾಸ್ತವವಾಗಿರ್ತದೆ. ನಂತರ ಪಾರ್ಶ್ವ ವಿಲೋಮಕ್ಕೆ ಇಲ್ಲಿ ಚಿತ್ರವು ಒಳಗೊಂಡ್ತದ ಅಂಥೇಳಿ ಗೊತ್ತಾಗ್ತದೆ. ಸೊ ಇಲ್ಲೊಂದು ವಿಡಿಯೋ ಅದ, ನೋಡ್ಕೊಂಡು ಬರೋಣ. वर्चुअल इमेज वो इमेज है जो मिरर के पीछे एक पोजीशन में बनती है, लेकिन वास्तव में वो वहां नहीं बनती है क्योंकि मिरर के पीछे लाइट रेस नहीं पहुंचती। प्लेन मिरर से बनी इमेजेस की कुछ प्रॉपर्टीज या कैरेक्टरिस्टिक्स होती हैं। एक कैरेक्टरिस्टिक हम पहले ही देख चुके हैं,
प्लेन मिरर से बनी इमेज वर्चुअल होती है, या दूसरे ವರ್ಚುವಲ್ शब्दों ಅಂದರೆ में कहें ವಾಸ್ತವ तो वो ಇರ್ತದೆ, रियल ಚಿತ್ರ इमेज नहीं होती है। ಪ್ಲೇನ್ ಮಿರರ್ನಲ್ಲಿ प्लेन ಚಿತ್ರ मिरर से बनी ಯಾವಾಗಲೂ इमेज की ವರ್ಚುವಲ್ ಇರ್ತದೆ, दूसरी ವರ್ಚುವಲ್ ಅಂದರೆ कैरेक्टरिस्टिक ये है कि ವಾಸ್ತವವಾಗಿರ್ತದೆ। जो इमेज बनती है वो हमेशा इरेक्ट या अपराइट होती है। ಅಪ್ರೈಟ್ ಅಂದರೆ एग्जाम्पल के ನೆಟ್ಟಾಗಿರ್ತದೆ। लिए, अगर आप अपनी इमेज को मिरर में देखें तो आप देखेंगे कि वो स्ट्रेट या इरेक्ट है, लेकिन क्या ये हमेशा इरेक्ट ही होगी? जरूरी नहीं है, ये शायद इन्वर्टेड भी हो सकती है। हम इन्वर्टेड को ऑपोजिट ऑफ अपराइट भी सोच सकते हैं। हाँ, एक इन्वर्टेड इमेज का मतलब अपसाइड डाउन इमेज होता है। कॉनकेव मिरर्स इन्वर्टेड इमेज बना सकते हैं, प्लेन मिरर्स इन्वर्टेड इमेज कभी नहीं बना सकते। प्लेन मिरर से बनी इमेज की तीसरी कैरेक्टरिस्टिक ये है कि वो मिरर के दूसरी तरफ के ऑब्जेक्ट के सेम साइज की होती है। एग्जाम्पल के लिए, अगर किसी व्यक्ति की लंबाई 4 फीट है तो इमेज की लंबाई भी 4 फीट होगी। और अगर हम एक सर्कुलर कॉइन के प्लेन सरफेस को प्लेन मिरर के पास लाएं तो दोनों कॉइन और उसकी इमेज का डायमीटर सेम ही होगा। प्लेन मिरर से बनी इमेज अपसाइड डाउन नहीं होती, लेकिन लैटरली इन्वर्टेड होती है। इससे हमारा क्या मतलब है? जब हम हमारा लेफ्ट हाथ उठाते हैं तो मिरर में जो इमेज है वो अपना राइट हाथ उठाती है। हमारा लेफ्ट इमेज का राइट है और उसी तरह हमारा राइट इमेज का लेफ्ट। तो एक इमेज लेफ्ट राइट रिवर्सल फॉलो करती है। प्लेन मिरर से बनी इमेज लैटरली इन्वर्टेड होती है। अब हम हमारे लास्ट पॉइंट पर आते हैं। ಪಾರ್ಶ್ವಬಾಹು। फाइनली, बनी हुई इमेज मिरर की उसी दूरी पर होती है जितने की ऑब्जेक्ट होता है। आप इस ऑब्जर्वेशन को खुद ही वेरीफाई कर सकते हैं। आपको इसके लिए एक चेस बोर्ड और कोई भी चेस पीस जैसे कि किंग चाहिए होगा। प्लेन मिरर को बोर्ड के एज पर रखें, जैसे कि पिक्चर में दिखाया गया है। किंग और उसकी इमेज की पोजीशन को देखिए, क्या ये दोनों मिरर से सेम दूरी पर हैं? ठीक है, आप प्रत्येक के सामने नंबर ऑफ स्क्वायर्स को गिन सकते हैं। ऑब्जेक्ट के लिए सामने 7 स्क्वायर्स हैं और इमेज के लिए भी सेम है। आप किंग को चेस बोर्ड पर कहीं भी ले जा सकते हैं और देख सकते हैं कि क्या उसकी इमेज हमेशा मिरर से उतनी ही दूरी पर है जितना कि किंग है। तो ये प्लेन मिरर से बनी इमेजेस के कुछ कैरेक्टरिस्टिक थे। चलिए इन्हें जल्दी से रिव्यू कर लेते हैं। पहले, प्लेन मिरर से बनी इमेजेस वर्चुअल होती हैं, रियल ವರ್ಚುವಲ್ ಅಂದರೆ नहीं। ವಾಸ್ತವ। दूसरी, जो इमेज बनती है वो Upright हमेशा ಅಂದ್ರೆ इरेक्ट ನೆಟ್ಟಗೆ। या अपराइट होती है। तीसरी, जो इमेज बनती है Object उसका size साइज ಅಂದ್ರೆ मिरर ನೀವು से 4 दूसरी ओर रखे ಸೆಂಟಿಮೀಟರ್ ऑब्जेक्ट के साइज के image बराबर ನೋಡ್ತದೆ। होता है। और आखिर में जो इमेज बनती है ಅಂದ್ರೆ ನೀವು वो 5 मिरर से ಸೆಂಟಿಮೀಟರ್ उतनी ही ದೂರದಲ್ಲಿ दूरी पर ನೀವು होती है ಕನ್ನಡಿಯನ್ನು ನೋಡ್ತಾ जितने ಇದ್ರೆ की ನಿಮ್ದು 5 ऑब्जेक्ट ಸೆಂಟಿಮೀಟರ್ होता है। ದೂರದಲ್ಲಿನೇ ಇಮೇಜ್ ಮೂಡ್ತಾ हमारे ಇರ್ತದೆ। अगले वीडियो में हम देखेंगे ಇನ್ನು ನಂತರ ನಾವು ನೈಜ ಮತ್ತು ವಾಸ್ತವ ಚಿತ್ರದ ನಡುವಿನ ವ್ಯತ್ಯಾಸವನ್ನು ನೋಡ್ತೀವಿ। ಹಾಗಾದರೆ ನೈಜ ಚಿತ್ರ ಅಂದರೆ ಏನು, ವಾಸ್ತವ ಚಿತ್ರ ಅಂದರೆ ಏನು? ಸೊ ನೈಜ ಚಿತ್ರ ಅಂದರೆ ಏನಪ್ಪ ಅಂದರೆ, ಇದು ನಮಗೆ ಇಮೇಜ ಹೇಗಿರ್ತದಲ್ಲೋ ಸೊ ಹಾಗೇ ಕಾಣೋದು, ಅಂದರೆ ನೆಟ್ಟಗೆ ತಲೆ ಕೆಳಗೆ ಆಗಲಾರದೇ ಇರುವಂಥದ್ದು ಸೀದಾ ನೀನು ಎದ್ದು ನಿಂತಿದ್ದೀಯ ಅಂದ್ರೆ ಸೊ ನೀನು ನಿಂತದ ಹಾಗೆ ಕಾಣುವಂಥ ಇಮೇಜ್ ಹೆಂಗಿರ್ತದೆ ಅಂದ್ರೆ ಚಿತ್ರ ಹೆಂಗಿರ್ತದೆ, ನೈಜ ಚಿತ್ರವಾಗಿರ್ತದೆ। ಸೊ ವಾಸ್ತವ ಚಿತ್ರ ಹೆಂಗಿರ್ತದೆ ಅಂದ್ರೆ ತಲೆ ಕೆಳಗಾಗಿರೇ ಇರ್ತದೆ, ಸೊ ಸ್ವಲ್ಪ ಡಿಸ್ಟೆನ್ಸ್ ಇರ್ತದೆ, ಸ್ವಲ್ಪ ಮಂಜಾಗಿ ಕಾಣೋದಿರ್ತದೆ। ಸೊ ಈ ಚಿತ್ರದ ನಡುವಿನ ವ್ಯತ್ಯಾಸ ಆಗ್ತವೆ। ಬೆಳಕಿನ ಕಿರಣಗಳ ನಿಜವಾದ ಒಮ್ಮುಖದಿಂದ ನಿಜವಾದ ಚಿತ್ರಣವು ರೂಪುಗೊಳ್ಳುತ್ತದೆ। ದೃಗ್ವಿಜ್ಞಾನದಲ್ಲಿ ವರ್ಚುವಲ್ ಇಮೇಜ್ ಎನ್ನುವುದು ವಸ್ತುವಿನ ಮೇಲಿನ ಬಿಂದುವಿನಿಂದ ಹೊರಹೋಗುವ ಕಿರಣಗಳು ಯಾವಾಗಲೂ ವಿಭಿನ್ನವಾಗಿರುತ್ತಾಗ ರೂಪುಗೊಳ್ಳುವ ಚಿತ್ರವಾಗಿದೆ। ಚಿತ್ರವು ವಿಭಿನ್ನ ಖಿನ್ನತೆಯ ಹಂತದಲ್ಲಿ ಇದೆ ಎಂದು ತೋರುತ್ತದೆ। ಕಿರಣಗಳು ಎಂದಿಗೂ ಒಮ್ಮುಖವಾದ ಕಾರಣ ವರ್ಚುವಲ್ ಚಿತ್ರವನ್ನು ಪರದೆಯ ಮೇಲೆ ಸ್ಥಾಪಿಸಲಾಗುವುದಿಲ್ಲ। ಅಂದರೆ ವರ್ಚುವಲ್ ಅಂದರೆ ಏನಪ್ಪ ಅಂದರೆ ವಾಸ್ತವ ಇಮೇಜ್। ಸೊ ವಾಸ್ತವ ಇಮೇಜನ್ನು ನಾವು ಪರದೆಯ ಮೇಲೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ, ನೈಜ ಚಿತ್ರವನ್ನು ಮಾತ್ರ ನಾವು ಪರದೆಯ ಮೇಲೆ ಹಿಡಿತೀವಿ। ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋದಾಗ ಇಲ್ಲಿ ಏನದ, ಒಂದು ಲ್ಯಾಂಪ್ ಅದ, ಇಲ್ಲಿ ಕನ್ನಡಿ ಅದ, ಸೊ ಇಲ್ಲೊಂದು ಲ್ಯಾಂಪ್ ಅದ। ಸೊ ಈ ಲ್ಯಾಂಪ್ ಅದ ಅಂದಮೇಲೆ ಈ ಚಿತ್ರ ಕನ್ನಡಿಯಲ್ಲೂ ಈ ಲ್ಯಾಂಪ್ ಚಿತ್ರ ಮೂಡ್ತಾ ಇದೆ। ಸೊ ಮೂಡ್ತಾ ಇತ್ತಪ್ಪ ಅಂದರೆ ಇಲ್ಲಿ ನಾವು ಪರದೆಯ ಮೇಲೆ ಹಿಡಿಬೋದು। ಸೊ ಪರದೆಯ ಮೇಲೆ ಹಿಡಿಯುವಂಥ ಚಿತ್ರವನ್ನು ನಾವು ನೈಜ ಚಿತ್ರ ಅಂತೇಳಿ ಕರಿತೀವಿ। ಅಕಸ್ಮಾತ್ ಇಲ್ಲಿ ಕನ್ನಡಿ ಮೂಡ್ತಾ ಇದೆ, ಸೊ ಇಲ್ಲೊಂದು ಲ್ಯಾಂಪ್ ಅದ, ಈ ಲ್ಯಾಂಪ್ನಲ್ಲಿ ನಾವು ಇಲ್ಲೊಂದು ಮಿರರನ್ನು ಇಟ್ಟಿವಿ। ಸೊ ಮಿರರನ್ನು ಇಟ್ಟ ಮೇಲೆ ಈ ಲ್ಯಾಂಪ್ನಲ್ಲಿ ಈ ಚಿತ್ರ ಮೂಡ್ತಾ ಇಲ್ಲ, ಸೊ ತಲೆ ಕೆಳಗಾಗಿತ್ತಪ್ಪ ಅಂದರೆ ಇಲ್ಲಿ ಪರದೆಯ ಮೇಲೆ ಹಿಡಿಯೋಕೆ ನಮ್ಗೆ ಸಾಧ್ಯವಾಗ್ತಾ ಇಲ್ಲ। ಆ ಕಾರಣಕ್ಕಾಗಿ ನಾವು ಇದನ್ನು ವರ್ಚುವಲ್ ಇಮೇಜ್ ಅಂಥೇಳಿ ಕರಿತೀವಿ। ಸೊ ಇನ್ನು ನಂತರ ಬರೋದು ಯಾವುದಪ್ಪ ಅಂದರೆ ಬಹು ಪ್ರತಿಫಲನಗಳು। ಸೊ ಬಹು ಪ್ರತಿಫಲನಗಳು ಅಂದರೆ ಏನು? ಬಹು ಪ್ರತಿಫಲನಗಳು ಅಂದರೆ ಏನಪ್ಪ ಅಂದರೆ ಪರಸ್ಪರ ಒಲವು ಹೊಂದಿರುವ ಎರಡು ಕನ್ನಡಿಗಳು ಅನೇಕ ಬಿಂಬಗಳಿಂದಾಗಿ ಅನೇಕ ಚಿತ್ರಗಳನ್ನು ನೀಡುತ್ತವೆ।
ವಸ್ತುವನ್ನು ಎರಡು ಸಮಾಂತರ ಸಮತಲ ಕನ್ನಡಿಗಳ ನಡುವೆ ಇರಿಸಿದಾಗ ಅನಂತ ಚಿತ್ರಗಳು ರೂಪುಗೊಳ್ಳುತ್ತವೆ. ಬಹು ಪ್ರತಿಫಲನಗಳು ಅಂದರೆ ಏನಪ್ಪ ಅಂದರೆ, ಯಾವುದೇ ಒಂದು ವಸ್ತುವನ್ನು ಇಲ್ಲಿ ಒಂದು ಕನ್ನಡಿ, ನಂತರ ಇಲ್ಲಿ ಒಂದು ಕನ್ನಡಿಯನ್ನು ಇಟ್ಟು, ಸೊ ಇಲ್ಲಿ ಒಂದು ವಸ್ತುವನ್ನು ಇಟ್ಟು, ಸೊ ಇಲ್ಲಿ ಒಂದು ವಸ್ತುವನ್ನು ಇಟ್ಟ ಮೇಲೆ ಈ ಕನ್ನಡಿಯಲ್ಲೂ ಇಮೇಜ್ ಮೂಡ್ತದೆ, ಈ ಕನ್ನಡಿಯಲ್ಲೂ ಇಮೇಜ್ ಮೂಡ್ತದೆ. ಸೊ ಇಲ್ಲಿ 2, 3, 4 ಅಂದರೆ ಇಮೇಜ್ಗಳು ಫಾರ್ಮೇಷನ್ ಆಗ್ತಾವೆ. ಅಂತಹವುಗಳನ್ನು ಬಹು ಪ್ರತಿಫಲನಗಳು ಅಂತ ಕರಿತೀವಿ. ಸೊ ಒಂದೇ ಪ್ರತಿಫಲನ ಯಾವಾಗ ಇನ್ಸಿಡೆಂಟ್ ಬೇರೆ ಇರ್ತದೆ, ಇಲ್ಲಿ ಪ್ರತಿಫಲನ ಹೊಂದದಲ್ಲ. ಸೊ ಇಲ್ಲಿ ಒಂದೇ ಪ್ರತಿಫಲನವಾಯಿತು. ಇಲ್ಲಿ ಒಂದು ಇಮೇಜ್ ತೊಗೊಂಡು ಹಲವಾರು ಪ್ರತಿಫಲನಗಳನ್ನು ಉಂಟು ಮಾಡುವುದಕ್ಕೆ ನಾವು ಬಹು ಪ್ರತಿಫಲನಗಳು ಅಂಥೇಳಿ ಕರಿತೀವಿ. ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಒಂದು ಬಾಲನ್ನು ಇಟ್ಟಾರ, ನಡು 2 ಇಲ್ಲಿ ಕನ್ನಡಿ ಅದ. ಸೊ ಇಲ್ಲಿ ಇರೋದು ಒಂದೇ ಬಾಲ, ಬಟ್ ರಿಫ್ಲೆಕ್ಷನ್ ಪ್ರತಿಫಲನ ಏನಾಗತ್ತದ, ಇಲ್ಲಿ 2 ಕಾಣಕತ್ತಾವು. ಸೊ ಈ ರೀತಿಯಾಗಿ ನಾವು ಕಾಣಿಸೋದಕ್ಕೆ ನಾವು ಬಹು ಪ್ರತಿಫಲನಗಳು ಅಂತ ಕರಿತೀವಿ. ಈ ಬಹು ಪ್ರತಿಫಲನಗಳನ್ನು ಲೆಕ್ಕ ಮಾಡೋದಕ್ಕೆ ಒಂದು ಸೂತ್ರ ಅದ. ಏನದ ಅಂದ್ರೆ 360 ಡಿವೈಡೆಡ್ ಬೈ θ ಮೈನಸ್ 1 ಡಿಗ್ರಿ. ಅಂದರೆ ಎನ್ ಅಂದ್ರೆ ಪ್ರತಿಫಲನಗಳ ಸಂಖ್ಯೆ. ಈ ಪ್ರತಿಫಲನಗಳ ಸಂಖ್ಯೆ ಈಗ ಸಪೋಸ್ ಫಾರ್ ಎಕ್ಸಾಂಪಲ್ 360 ಅಂಥೇಳಿ ತಿಳ್ಕೊರಿ. ಸೊ ಈಗ ನೀವು 60 ಡಿಗ್ರಿಯಲ್ಲಿ ಬಾಲನ್ನು ಇಟ್ಟಿರಿ. ಸೊ 60 ಡಿಗ್ರಿಯಲ್ಲಿ ಬಾಲನ್ನು ಇಟ್ಟರೆ ಎನ್ ಸಂಖ್ಯೆ ಎಷ್ಟು ಪ್ರತಿಬಿಂಬ ಮೂಡಬಹುದು ಅಂತ ಕೇಳಿದಾಗ ನಿಮಗೆ 60 0 0 ಕ್ಯಾನ್ಸಲ್, 6 1 6, 6 6 36. ಸೊ 6 ಮೈನಸ್ 1 ಎಷ್ಟು ಉತ್ತರ 5 ಆಗ್ತದೆ. ಸೊ ಹಾಗಾದರೆ ನಂಬರ್ ಆಫ್ ಚಿತ್ರಗಳ ಸಂಖ್ಯೆ ಎಷ್ಟು 5. ಅಕಸ್ಮಾತ್ ನಾವು 60 ಡಿಗ್ರಿಯಲ್ಲಿ ನಾವು ಬಾಲನ್ನು ಇಟ್ಟಿವಂದರೆ ಅಲ್ಲಿ ಎಷ್ಟು ಚಿತ್ರಗಳು ಮೂಡ್ತಾವು, 5 ಚಿತ್ರಗಳು ಮೂಡ್ತಾವು. ಸೊ ಇಲ್ಲಿ ನಾವು 70 ಡಿಗ್ರಿಯಲ್ಲಿ ಬಾಲನ್ನು ಇಟ್ಟರೆ ಅಲ್ಲಿ 7-8 ಚಿತ್ರಗಳು ಮೂಡ್ಬೋದು. ಸೊ ಇದು ಕ್ಯಾಲ್ಕುಲೇಷನ್ ಮಾಡಿ ನಾವು ಇಲ್ಲಿ ಎಷ್ಟು ಚಿತ್ರಗಳು ಮೂಡ್ತಾವು ಅನ್ನೋದನ್ನು ಈ ಸೂತ್ರದ ಸಹಾಯದಿಂದ ತಿಳಿತಾ ಹೋಗ್ತೀವಿ. ಇದ್ರ ಮೇಲೆ ಒಂದು ವಿಡಿಯೋ ಅದ, ಅದನ್ನು ನೋಡ್ಕೊಂಬರೋಣ. हम जानते हैं कि लाइट रेज कई बार रिफ्लेक्ट हो सकती है. एग्जाम्पल के लिए, जब हम एक मिरर के सामने खड़े होते हैं तो हमें उसमें अपनी रिफ्लेक्शन दिखती है. ये इसलिए क्योंकि लाइट रेज कई बार रिफ्लेक्ट हो सकती है. मल्टीपल रिफ्लेक्शन से मल्टीपल इमेजेस भी बनती है. आपने सेम ऑब्जेक्ट की कई सारी इमेजेस कहाँ देखी है? जी हाँ, एक सैलून में. जब हम एक सैलून में बैठे होते हैं तो आमतौर पर हम देखते हैं कि 2 पैरेलल मिरर्स हमारे सीट के ऑपोजिट साइड्स पर दीवार पर लगे होते हैं. एक हमारे सामने और दूसरा हमारे पीछे. लेकिन पीछे लगे मिरर का क्या यूज है? वो हमें सामने के मिरर में हमारे सिर के पीछे की इमेज को देखने में मदद करता है. हम हमारे सिर के सामने और पीछे की इमेज को सामने लगे मिरर में देख सकते हैं. लेकिन क्या हम दोनों की एक-एक इमेज ही देखते हैं? नहीं, हम दोनों ही सामने और पीछे की इन्फिनिट इमेजेस देख पाते हैं. ये वो ही इमेजेस की लाइन है जो चलती रहती है और दूरी के साथ फेड हो रही है. तो हम कह सकते हैं कि जब मिरर्स एक दूसरे से पैरेलल रखे जाते हैं तो इन्फिनिट इमेजेस बनती हैं. ये इसलिए क्योंकि मल्टीपल इमेजेस लाइट रेज के मल्टीपल रिफ्लेक्शंस का परिणाम है. आप ये सेम एक्सपेरिमेंट घर पे भी टेस्ट कर सकते हैं. कोई भी 2 छोटे आइडेंटिकल रेक्टेंगुलर मिरर्स लें और उन्हें एक दूसरे से पैरेलल रख दें. उनके बीच में एक ऑब्जेक्ट रख दीजिए, जैसे कि एक कैंडल. आप कैंडल्स की इन्फिनिट इमेजेस देखेंगे. ऐसा क्यों होता है? जैसा कि हमने पहले कहा, मल्टीपल इमेजेस लाइट रेज के मल्टीपल रिफ्लेक्शंस का परिणाम है. चलिए इसे एक आसान तरीके से समझते हैं. मान लीजिए कि ये वो 2 मिरर्स हैं और हमने हमारा ऑब्जेक्ट पॉइंट O पर रखा हुआ है. इस केस में वो ऑब्जेक्ट कैंडल है. जब 2 मिरर्स एक दूसरे से पैरेलल रखे जाते हैं तो कैंडल से निकलने वाली लाइट रेज पहले मिरर पर गिरती है, उसके सरफेस से रिफ्लेक्ट होती है और फिर दूसरे मिरर पर गिरती है. वहां से वो फिर से रिफ्लेक्ट होती है और पहले मिरर के सरफेस पर गिरती है और ये प्रोसेस रिपीट होता रहता है. दोनों मिरर से लाइट रेज के रिफ्लेक्शन से ऑब्जेक्ट की कई इमेजेस बनती हैं. यहाँ एक और चीज है जो आपको पता होनी चाहिए. जो पहली इमेज हम मिरर में देखते हैं वो हमेशा ओरिजिनल ऑब्जेक्ट से बनी इमेज होती है. या दूसरे शब्दों में कहें तो पहली इमेज मिरर पर ऑब्जेक्ट से लाइट रेज इंसिडेंट होने के कारण बनी है. जी हाँ,
पहली इमेज ऑब्जेक्ट की रिफ्लेक्शन है, तो दूसरी इमेजेस का क्या? ये इमेजेस रिफ्लेक्टेड लाइट के कारण बनती है। एग्जाम्पल के लिए ये इमेज तभी बनती है जब पीछे रखे मिरर से रिफ्लेक्टेड लाइट इस मिरर पर इंसिडेंट होती है। इसलिए हम कह सकते हैं कि ये इमेज इस इमेज की रिफ्लेक्शन है। उसी तरह पहली इमेज को छोड़कर बाकी सारी इमेजेस कोई दूसरी इमेज का रिफ्लेक्शन है। चलिए कैंडल के रिफ्लेक्शंस की इमेज पर वापस चलते हैं। तो ये था लाइट की रिफ्लेक्शन के बारे में जब प्लेन मिरर्स एक दूसरे से पैरेलल रखे हुए होते हैं। अब क्या होगा अगर हम दो मिरर्स को एक दूसरे से परपेंडिकुलर रख दें तो? आंसर बहुत इंटरेस्टिंग है और इसे समझने के लिए आपको हमारा अगला वीडियो जरूर देखना होगा। थैंक यू।